ಹಲೋ ಗೈಸ್, ನನ್ನ ವ್ಲಾಗ್ ನೋಡಿ ಎಲ್ಲ ಕನ್ನಡ ತಾಯಿ ಮಕ್ಕಳಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. Good morning. How are you? How are you? ರೆಡಿ ಆಗಿಬಿಟ್ಟಿದ್ದೀನಿ. 7:30ಕ್ಕೆ ಇವತ್ತಿರೋದು ಕೇಸ್ ಸ್ಟಡಿ ಅಂತ ಹೇಳ್ಬಿಟ್ಟು ಆಚೆ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ. ಬನ್ನಿ ಇವಾಗ ಬೇಗ ಹೋಗ್ಬಿಡೋಣ. ಗೈಸ್ ಟೈಮ್ ಆಗಿಬಿಟ್ಟೈತೆ. ಇಲ್ಲೇ 7:30. ಬೈ ಶಾನ್, ಸೆಕೆಂಡ್ ಕೊಡು. ಆ ಕಡೆ ಕೈ ಸೆಕೆಂಡ್ ಕೊಡೋದು. ಬಾಯ್, ಟೇಕ್ ಕೇರ್. ಗೈಸ್ ಹೋಗ್ಬಿಡೋಣ ಇವಾಗ. ಬನ್ನಿ, ನಿಮ್ಗೆ ಮೆಟ್ರೋ ಹತ್ರ ಸಿಗ್ತೀನಿ. 15 minutes later. ಗೈಸ್ ಮೆಟ್ರೋ ಹತ್ರ ಬಂದಾಯ್ತು ಗೈಸ್. ಇವಾಗ ಕಾಯ್ತಾ ಇದ್ದೀನಿ ನೋಡಿ. ಇವಾಗ ಹೊರಟೋದೆ. ಇವಾಗ ಮೆಟ್ರೋ ಬರುತ್ತೆ, ನಮ್ದು 5 ನಿಮಿಷ ಅಂತ ಹೇಳಿದ್ರು. ಬನ್ನಿ ಹೋಗ್ಬಿಡೋಣ ಇವಾಗ ಬೇಗ. ಮೆಟ್ರೋದಲ್ಲಿ ಹೋಗೋದಷ್ಟೇ ಇವಾಗ ಬಾಕಿ. ಬನ್ನಿ ಹೋಗ್ಬಿಡೋಣ. ಹೋಗ್ಲಿ ಫೈನಲಿ ಬಂದ್ಬಿಟ್ಟು ಕಾಯ್ತಾ ಇದ್ದೀನಿ ಮೆಟ್ರೋ ಸ್ಟಾಪಲ್ಲಿ, ಮೆಟ್ರೋ ಸ್ಟೇಷನಲ್ಲಿ. ಸ್ಟಾಪಲ್ಲ, ಇನ್ನು 2 ನಿಮಿಷ ಮೆಟ್ರೋ ಬರುತ್ತೆ. ಕಾರಣ ಮೆಟ್ರೋ ಬಂದ ತಕ್ಷಣ ಹತ್ಕೊಂಡು ಹೋಗ್ತಾ. ಸೊ ಗೈಸ್ ಇಷ್ಟು ಖಾಲಿ ನಾವು ಮೆಜೆಸ್ಟಿಕ್ ಇರಬೇಕಾಯ್ತು ಗೈಸ್. ನೋಡಿ ಎಷ್ಟು ಖಾಲಿ ಇದೆ ಇವತ್ತಂತೂ. ಅವಾಗಲೇ 1 ನಿಮಿಷ ತೋರಿಸ್ತಿದೆ. ಬನ್ನಿ ಗೈಸ್, ಬೇಗ ಬರುತ್ತೆ ಮೆಟ್ರೋ, ಹೋಗ್ಬಿಡೋಣ. ಸೊ ಗೈಸ್ ನೋಡ್ತಿದ್ರು ಅನ್ಸುತ್ತೆ, ಮೆಟ್ರೋ ಬಂತು ಆಗಲೇ. ಬನ್ನಿ ಹೋಗ್ಬಿಡೋಣ. ನಮಗೆ ಶಾರ್ಟ್ಸ್ ಹಾಕ್ತೀನಿ, ನೋಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ದೆ. ಗೈಸ್ ಫೈನಲಿ ಬಂದು ಎಲ್ಲಿದ್ದಾಯ್ತು ಗುರುಗುಂಟೆಪಾಳ್ಯ. ಇಲ್ಲಿ ಕೆಳಗೆ ಹೋಗ್ತಾ ಇದ್ದೀನಿ. ಇವಾಗ ಇಲ್ಲಿಂದ ಹೋಗ್ಬಿಟ್ಟು ಬಸ್ ಹತ್ತಕ್ಕೆ, ಇನ್ನೊಂದು ಬೇರೆ ಬಸ್, ಹೆಬ್ಬಾಳ ಬಸ್ಗೆ ಬಿಟ್ಟು ಹೋಗೋದು. ಇದಕ್ಕೆ ಕಾಸಲ್ಲಿ ಆಗೋಗ್ತೈತೆ. ನಾನು ಏನೇನೋ ಅನ್ಕೊಂಡಿದ್ದೀನಿ, ಏನೇನೋ ತಗೋಬೇಕು. ಮೈಕ್ ಬೇರೆ ಹಾಳಾಗ್ಬಿಟ್ಟೈತೆ. ಹಬ್ಬ ಮೈಕ್ ಗೈಸ್ ನಾನು ತಗೊಂಡಿಲ್ಲ. ಯಾಕಾದ್ರೂ ತಗೊಂಡು ಅನ್ಸ್ಬಿಟ್ಟೈತೆ. ಬನ್ನಿ ಇವಾಗ ಹೋಗ್ಬಿಟ್ಟು ಹೊಸ ತಗೊಳ್ಳೋಣ. ಇಲ್ಲಾಗೆ ಬೇಡ, ಸಪೋರ್ಟ್ ಇನ್ನೂ ಜಾಸ್ತಿ ಇರ್ತಾರೆ, ತಗೊಳ್ಳಿ. ಬನ್ನಿ ಇವಾಗ ಹೋಗೋಣ. ಈ ಕಾಯಿನ ಅದ್ರೊಳಗೆ ತುರುಕ್ಬಿಟ್ಟು ಹೊರಡೋದೆ. ಇದನ್ನ ಇವಾಗ ಅಲ್ಲಿ ಹಾಕೊಳ್ಳೋದು. ಬನ್ನಿ ಅದೇ ಬಾಟಲ್ ತೆಗಿಯ ಸೆಸಮ್ಮ ತೆಗೆದ್ಬಿಟ್ಲಿ. ಇಷ್ಟು ಬೇಗ ತೆಗೆದ್ಬಿಟ್ಲಿ ಇವತ್ತು. ಇವಾಗ ಹೋಗೋದು. ಬನ್ನಿ ಗೈಸ್ ಹೋಗೋಣ. ಇವಾಗ ಇಲ್ಲಿಂದ ಬಸ್ ಹತ್ಬೇಕು, ಅದೇ ಇರೋದು. ಸೊ ಗೈಸ್ ಅಂತೂ ಇಂತೂ ಬಸ್ ಸಿಕ್ಕಿದಂತೂ ಆಯಿತು. ಇವಾಗ ಏನಿದ್ರು ನಾನು ನಿದ್ದೆ ಹೊಡಿತೀನಿ, ನೀವು ನೋಡ್ತಾ ಇರಿ. ಲೆಟ್ಸ್ ಗೋ ಗೈಸ್. ಶಾರ್ಟ್ಸ್ ಹಾಕ್ತೀನಿ, ನೋಡ್ತಾ ಇರಿ ಬೇಗ. Three hours later. ಗೈಸ್ ದಾರಿ ಗೊತ್ತಿಲ್ಲ, ಏನಿಲ್ಲ ನೋಡಿ. ಎಲ್ಲ ಬಂದಿದ್ದೀವಿ. ಇಲ್ಲೆಲ್ಲ ಅಲ್ಲೊಂದು ಮನೆ ಐತೆ, ಅಂತ ಜಾಗ ಕರ್ಕೊ ಬಂದ್ಬಿಟ್ಟು ನಮ್ಮ ಹೆಚ್ಚೋಡೆ ಬಿಟ್ಬಿಟ್ಟವ್ರೆ ಗೈಸ್. ನೋಡಿ ಎಲ್ಲೋ ಬಂದಿದ್ದೀವಿ. ಈ ನನ್ನ ಮಕ್ಳನ್ನೆಲ್ಲ ಹಾಕೊಂಡ್ ಹಿಂಗೆ ಆಗೋದು. ನನ್ನ ಮಕ್ಳನ್ನೆಲ್ಲ ಹಾಕ ಬಂದ್ರೆ ಇದೇ ತರ ಆಗೋದು ನೋಡಿ. ಏನೇನ ಮಾತ್ರ ಆಡ್ಕೊಂಡು ಹೋಗ್ತಾವ್ರೆ. ಇನ್ನಿ ಗೈಸ್ ಇವಾಗ ಇಲ್ಲಿಂದ ಹೋಗಿ ಇದೇನೋ ಬಿಲ್ಡಿಂಗ್ ಅನಾಲಿಸಿಸ್ ಮಾಡ್ಬೇಕಂತೆ. ಯಾವ ತರ ಕಟ್ಟವ್ರೆ, ಏನು ಹೆಂಗೆ ಯೂಸ್ ಮಾಡವ್ರೆ ನೋಡ್ಕೋಬೇಕು. ಅದ್ ನೋಡ್ರಿ, ಇಲ್ಲಿ ನೋಡ್ರಿ ಈ ಖಾಲಿ ಸೆಟ್ ಅಲ್ಲಿ ಏನ್ ಮಾಡೋಣ. ಬನ್ನಿ ಹೋಗ್ಬಿಡೋಣ ಇವಾಗ. ನಾಷ್ಟನ ಮಾಡಿಲ್ಲ ಗೈಸ್, ಹಂಗೆ ಅದು ಬನ್ನಿ. ನಾನು ಇವತ್ತು ಮಲ್ಕೊಂಡಿದ್ದೆ, ರಜಾ ಹಾಕ್ಬಿಡೋಣ. ಇವತ್ತು ಕೆಲ್ಸ ಇದ್ದ ಒಂಚೂರು, ಹೋಗೋದ್ ಬೇಡ ಅಂತ ಅನ್ಕೊಂಡು ರಜಾ ಹಾಕಿದ್ದೆ. ಆಮೇಲೆ 8 ಗಂಟೆಗೆ ಎದ್ದು ನೋಡ್ತೀನಿ ಮೆಸೇಜು, ಇವತ್ತೇ ಬರ್ಬೇಕು ಅಂತ ಹಾಕ್ಬಿಡದ. ಐದ್ ನಿಮಿಷದಲ್ಲಿ ಮಕ ತೊಳ್ಕೊಂಡು ರೆಡಿ ಆಗಿದ್ದೆ, ಹೋಯ್ತಾ ಇರೋದೆ. ಅಲ್ಲಿಂದ ಯಲಹಂಕಕ್ಕೆ ಬಂದಿದ್. ಯಾವ್ದೋ 9 ಅಲ್ಲಿನೋ ಎಲ್ಲ ಐತೆ. ಯಾವ್ದು ಅಡ್ರೆಸ್? ಸಮೀರ್, ಅಡ್ರೆಸ್ ಹೆಸರೇನಿದು? ಯಾವ ಇದು ಹಳ್ಳಿ? ನಾಗೇನಹಳ್ಳಿ ಹತ್ರ ಇಳ್ಕೊಂಡು ಇವಾಗ ಇಲ್ಲಿಂದ ಎಲ್ಲ ಒಂದು 30 ನಿಮಿಷ ನಡ್ಕೊಂಡು ಹೋಗ್ಬೇಕಂತ ಒಂದು ಹತ್ತಿರ ಹೋಗ್ತಾ ಇದೀವಿ ಎಲ್ಲಾರು. ಇನ್ನೀಗ ಸೋಣ ಇನ್ನೇ ಎಷ್ಟು ದೂರ ಆಯ್ತು, ಏನೋ ಕತೆ. ಆ ಬಿಲ್ಡಿಂಗ್ ಯಾವ ತರ ಇತ್ತು, ನಿನ್ನೆ ಒಂದ್ ಬಿಲ್ಡಿಂಗ್ ಕರ್ಕೊಂಡಿದ್ರು, ಚೆನ್ನಾಗಿತ್ತು. ಇವತ್ತು ನೋಡ ಬನ್ನಿ. ಅಲ್ಲಡಿ ಏರೋಪ್ಲೇನ್ ಎಲ್ಲ ಹೋಯ್ತೈತೆ. ನಮ್ಗಾರ ಡ್ರಾಪನ ಕೊಟ್ಟಿದ್ರೆ ಆಗೋದು. ಚೆನ್ನಾಗಿದೆ. ಲಿಫ್ಟ್ ಕೇಳೋಣ ಅಂದ್ರೆ ಯಾರು ಬರ್ತಿಲ್ಲ. ಲಿಫ್ಟ್ ಕೇಳಕ್ಕೆ ಒಬ್ನೇನು ಇಲ್ಲ. ನೋಡ್ರಿ ಎಷ್ಟು ಜನ ಅವ್ರೆ.
ಇವ್ರನ್ನೆಲ್ಲ ಹಾಕೊಂಡ್ ಲಿಫ್ಟ್ ಎಲ್ಲಿ ಕರ್ಕೊಂಡು ಹೋಯ್ತಾನೆ ಗಾಡಿಯಲ್ಲಿ ಅವನು. ಇವ್ ನನ್ನ ಮಕ್ಳನ್ನೆಲ್ಲ ಬೇಕಾರೆ ಎಲ್ಲ ದೂರ ಬಿಟ್ಬಿಟ್ಟು ಬರ್ತಾರೆ, ಕರೆಕ್ಟಾಗಿ ಜಾಗ ಕರ್ಕೊಂಡು ಹೋಗಲ್ಲ ಲಿಫ್ಟ್ ಕರ್ಕೊಂಡೋಗ್ರೆ. ಇನ್ನೀಗ ಇವಾಗ ಹೊರಡೋಣ ಬನ್ನಿ, ಲೆಟ್ಸ್ ಗೋ ಗೈಸ್. ಕಸದ ಗಾಡಿಯಲ್ಲಿ ಸಾಂಗ್ ನೋಡಿ ಗೈಸ್ ಬರ್ತಿರೋದು, ಕೇಳಿಸ್ಕೊಳ್ಳಿ ಹಿಂಗೆ. ಸೂಪರ್ ಸಾಂಗ್ ನೋಡಿ ಗೈಸ್ ಬರ್ತಿರೋದು. ಮೇಸ್ತ್ರಿ ಕೆಲಸ ಕಾಣೋದು, ಮಿಸ್ತ್ರಿ ಎಲ್ಲ ಆರ್ಕಿಟೆಕ್ಚರ್ ಕಣ ನಾವು ನೀನ್ ಬಾಳಿಗೆ ಬೆಂಕಿ ಯಾಕೆ ಹೋಗತ್ತ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಗೈ ಫೈನಲಿ ಲೊಕೇಶನ್ ರೀಚ್ ಆಗಿದ್ದಾಯ್ತು. ನಾವತ್ತು ಇನ್ನ ನಮ್ಮ HOD ಮ್ಯಾಮ್ ಬಂದಿಲ್ಲ, ಆ ಮಾತ್ರ ಬಂದಿದೀವಿ ನೋಡಿ. ಯಾವ್ದೋ ಮನೆ ಬಂದಿದೀವಿ, ಎಲ್ಲಿರೋದು? ಇದು ನೋಡ್ರಿ, 8 ಮನೆ ಐತೆ. ಸಕ್ಕತ್ತಾಗಿರೋ ಮನೆಗೆ ಬಂದಿದೀವಿ ನೋಡಮ್ ಬನ್ನಿ. ಆ ಮನೆ ಸ್ಟಡಿಗೋಸ್ಕರ ಕಾಯ್ಬೇಕು ಇವಾಗ. ಅವ್ರು ಬರೋ ತನಕ ವೇಟ್ ಮಾಡಿ, ಒಂದಾದ್ಮೇಲೆ ಹೋಗ್ಬೇಕು. 1, 2, 3 ಮನೇಲಿ ಆದ್ರೆ ಒಂದು ಮನೆಗೆ ಹೋಗ್ಬಂದು ಗೈಸ್. ಫೈನಲಿ ಒಳಿಕ್ ಹೋಗ್ತಾ ಇದೀವಿ. ಮನೆ ಮಾತ್ರ ಸಕ್ಕತ್ತಾಗಿದೆ. ಇದು ಫುಲ್ಲು ಕೆಮ್ಮಣ್ಣಲ್ಲಿ ಕಟ್ಟಿರೋ ಮನೆ ಇದಂತೂ. ಇದು ನೋಡ್ತಾ ಇರಿ ಎಷ್ಟು ಸಕ್ಕತ್. ಇದು ತಣ್ಣಗಂತೂ ಸಕ್ಕತ್ ತಣ್ಣಗಿದೆ ಇದೆಲ್ಲ ಜಾಗ. ನೋಡ್ತಾ ಇರೋ ಸುತ್ತಮುತ್ತ ನೋಡ್ತಾ ಇರೋಂಥದ್ದು ಅದು ಫುಲ್ ಕೆಮ್ಮಣ್ಣಲ್ಲೇ ಕಟ್ಟಿರೋದು. ಲೋ ಬಜೆಟ್ ಕಾಸ್ಟಲ್ಲಿ ಕಟ್ಟಿದ್ದಾರೆ ಎಲ್ಲ, ಪ್ರತಿಯೊಂದು ಐಟಮ್ ಅಷ್ಟೇ. ಅಲ್ಲೂ ಚಿತ್ರ ನೋಡ್ತಿರ್ಬೋದು, ಅದನ್ನು ಎಲ್ಲೋ ಬೇರೆ ಬಡವ್ರು ಚಿತ್ರ ಮಾಡ್ತಿದ್ದಾಗ ಅವ್ರನ್ನ ಕರ್ಕೊಂಡ್ಬಿಟ್ಟು ಡಿಸೈನ್ ಮಾಡಪ್ಪ ಅಂತೇಳಿ ಬಿಟ್ಟಿರೋದು. ಇದು ಬಂದ್ಬಿಟ್ಟು ಎಂಟ್ರೆನ್ಸು, ಇದು ಮೈನ್ ಡೋರು. ಈ ಕಡೆ ತಿರುಗಿದ ತಕ್ಷಣವೇ ಒಂದು ದೇವ್ರ ಮನೆ ಕಾಣಿಸುತ್ತೆ, ಅದು ಕೂಡ ಕೆಮ್ಮಣ್ಣಲ್ಲಿ ಸಕ್ಕತ್ತಾಗಿ ಕಾಣಿಸಿದ್ದಾರೆ. ಅಲ್ಲಿಂದ ಬಂದಿದ ತಕ್ಷಣ ಲೀವಿಂಗ್ ಏರಿಯಾಗೆ ಹೋಗ್ತೀರಾ ನೀವು. ಲೀವಿಂಗ್ ಏರಿಯಾದಲ್ಲಿ ನೋಡ್ತಾ ಇರಿ, ಅಷ್ಟೊತ್ತಿಗೆ ಅವರೇ ಬಂದು ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ಸ್ಟಾರ್ಟಿಂಗ್ ನಾನು ಕೇಳಿಸ್ಕೊಳ್ಳೋಣ. I said very initially this was jack arch. The jack arch has to continue all over here. That was my design plan. But ಆಗ್ತಾ ಇದ್ರೆ ಕ್ಲೈಂಟ್ ವಾಸ್ ತುಂಬಾ ಟೈಟ್ ಇತ್ತು ಬಜೆಟ್, ಇರಲಿಲ್ಲ ಅವರು. ಈ ಓಪನ್ಲಿ ಸೆಡ್ ಅಕ್ಷಯ್ ಪ್ಲೀಸ್ ಡೂ ಸಮಥಿಂಗ್, ಡೋಂಟ್ ಹ್ಯಾವ್ ಎನಫ್ ಕಾಸ್ಟ್. ಸೆಡ್ ಐ ವೆಂಟ್ ಅರೌಂಡ್ ದ ಸೈಟ್, ಐ ಫೌಂಡ್ ದಿಸ್ 40 mm ಜಲ್ಲಿ. ಸರ್ ಜಲ್ಲಿ ಇದೆ, ಜಲ್ಲಿಯಲ್ಲಿ ಏನು ಮಾಡ್ತೀಯಾ? ಸೆಡ್ ಜಲ್ಲಿ ಅಲ್ಲಿ ಡಂಪ್ ಆನ್ ದ ಟಾಪ್ and I have fabricator, you pay labor to him and he'll install these sections with these are L angle, you would have seen no L channels. L channels haki mesh is so low cost, lowest cost mesh alla, adike park fence alla bari fence irutte BBMP dalla. So aa fence haki we dumped this aggregates, we washed it, dumped those aggregates and melgade perforated sheet haki. Andre no, he invested, you already cut down my loss of cost, I will invest on glass. Invested on glass. Now when you come in a summer, you see beautiful light drama happening here. So much drama. A light allinda pass aagta idre, I have this picture. You can go, if you are guys are on Instagram, go see our projects. I personally believe we should not hide anything. I don't think I am doing something innovation. We are only following what our ancestors are given. So I think this has to be continued. So we have, you find in most of the Google pictures, and we have gone beyond. So this beam can be also a concrete beam kuda agbodu. One is we avoided concrete, and to paste the work our cost, cutting down my cost, because this steel and labor work and so this is something I wanted. This is, and also marbles and other things will absorb a lot of energy also from your body. ಗೈಸ್, ಇದು ನಾವು ನೋಡ್ತಿರೋದು ಲಿವಿಂಗ್ ಏರಿಯಾ, ಎಷ್ಟು ಸಕ್ಕತ್ತಾಗಿದೆ ನೋಡ್ತಾ ಇರಿ. ಇನ್ನೂ ಪ್ರತಿಯೊಂದು ತೋರಿಸ್ತೀನಿ ಗೈಸ್. ಇದು ಬಂದುಬಿಟ್ಟು ಇವಾಗ ತೋರಿಸ್ತಿರೋದು ಕಿಚನು. ಇದು ನೋಡಿ, ಇದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಇದು ಅವ್ರಿಗೆ ಓನರ್ ಅವ್ರಿಗೆ ಕಿಚನ್ ಅಂದರೆ ಸಖತ್ ಇಷ್ಟ. ಇಲ್ಲೇ ಜಾಸ್ತಿ ಅವ್ರು ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡಿಸ್ಕೊಂಡಿರೋದು. ಸೂಪರಾಗಿ ಮಾಡಿಸ್ಕೊಂಡಿದ್ದಾರೆ, ಒಳ್ಳೆ ಥೀಮಲ್ಲಿ ಮಾಡಿಸ್ಕೊಂಡಿದ್ದಾರೆ. ಇಲ್ಲಿಂದ ನಾನು ಮ್ಯಾಗಡೆ ತೋರಿಸಿದ್ನಲ್ಲ ಫಸ್ಟ್ ಫ್ಲೋರು ನೋಡಿ, ಹೋಗ್ತಾನೆ ತಡೀರಿ ನಡ್ಕೊಂಡು ಇವನೇನೆ ನೋಡಿ. ಇಲ್ಲೆಲ್ಲ
ಎಲ್ಲ ಒಂದು ನೋಡಿ ಫುಲ್ಲು ಕಿಚನ್. ಗೈಸ್, ಈ ಬಿಲ್ಡಿಂಗ್ ಯಾವ ಥರ ತಲೆ ಒರೆಸಿ ಕಟ್ಟಿದ್ದಾರೆ ಅಂದರೆ, ಅವರು ಯಾರು ಬಿಲ್ಡಿಂಗ್ ಕಟ್ಸ್ಕೊಂಡಿದ್ದಾರೆ ಅವ್ರು ಸಕ್ಕ ಟೆನ್ಷನಲ್ಲಿರ್ತಾರೆ. ಅಲ್ಲಿಂದ ವರ್ಕ್ ಗಿರ್ಕೆಲ್ಲ ಇಟ್ಕೊಂಡು ಆಚೆ ಬಂದಿರ್ತಾರೆ ಅಲ್ವಾ. ಅಲ್ಲಿಂದ ಬಂದಿದ ತಕ್ಷಣ ಈ ಮನೆ ಒಳಗೆ ಹೋಗಿದ ತಕ್ಷಣ ಒಂದು ರಿಲೀಫ್ ಸಿಗಬೇಕು, ಮೈಂಡಿಗೆ ಫ್ರೀ ಸಿಗಬೇಕು ಅಂತ ಕಟ್ಟಿಸ್ಕೊಂಡಿದ್ದಾರೆ. ಸಖತ್ತಾಗಿ ತಲೆ ಒರೆಸಿದ್ದಾರೆ ಇವರಂತೂ ಆರ್ಕಿಟೆಕ್ಚರ್ ಅವರು. ನಮ್ಮ ಬಂದು ಸೀನಿಯರು, ಸೂಪರ್ ಸೀನಿಯರ್ ಬಂದ್ಬಿಟ್ಟು ಇವರು ಸಖತ್ ತಲೆ ಓಡಿಸಿದ್ದಾರೆ ಗೈಸ್. ಇದು ಬಂದ್ಬಿಟ್ಟು ಮಾಸ್ಟರ್ ಬೆಡ್ರೂಮು. ನೋಡ್ತಾ ಇದ್ದೀರಾ ಎಷ್ಟು ಸಖತ್ತಾಗಿದೆ ಅಂತ. ಲೈಟ್ ಕಟ್ಟಿರೋ ಡಿಸೈನ್ಗೂ ಸೂಪರ್ ಆಗಿದೆ. ಸಖತ್ ತಲೆ ಓಡಿಸಿದ್ರೆ ಮ್ಯಾಗಡೆ ಎಲ್ಲ ಇಂಚೆಲ್ಲ ಹಾಕ್ಬಿಟ್ಟು ತಣ್ಣಗಿರಬೇಕು ಅಂತ ಹೇಳ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. ಫುಲ್ಲು ಅವ್ರೇನು ಗೈಸ್, ನೀವೇನು ಮೇಲ್ಗಡೆ ನೋಡ್ತಿದ್ರೆ ಅದು ಫುಲ್ಲು ಬಂದ್ಬಿಟ್ಟು ಫಸ್ಟ್ ಫ್ಲೋರ್ ಇರೋದು. ಬನ್ನಿ ನೋಡೋಣ. ಗೈಸ್, ಇದು ಬಂದ್ಬಿಟ್ಟು ಫಸ್ಟ್ ಫ್ಲೋರು. ನೋಡ್ತಿದ್ದೀರ ಸೊ ಸಖತ್ ಉದ್ದ ಇದೆ ಫಸ್ಟ್ ಫ್ಲೋರು. ಸೂಪರಾಗಿ ಕಟ್ಸಿದ್ದಾರೆ, ಒಳ್ಳೆ ಥೀಮ್ ಇಟ್ಕೊಂಡು ಕಟ್ಸಿದ್ದಾರೆ ಅವರಂತೂ. ಇಲ್ಲಿ ಬಂದ್ಬಿಟ್ಟು ಸ್ಟಡಿ ಏರಿಯಾ ಬಂದ್ಬಿಟ್ಟು ಈ ಕಡೆ ನೋಡಿ, ಇದು ಸ್ಟಡಿ ಏರಿಯಾ. ಅಲ್ಲಿಂದ ಕಿಚನ್ ಡೈರೆಕ್ಟಾಗಿ ಕಾಣಿಸುತ್ತೆ ಅವ್ರ ಪೇರೆಂಟ್ಸ್ಗೆ, ಅವ್ರು ಏನೇನು ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಇವಾಗ ಹೋಗೋದು ರೂಮ್ ಹತ್ರ. ಬನ್ನಿ ಹೋಗೋಣ. ಇಲ್ಲೊಂದು ರೂಮ್ ಇದೆ, ಇದು 3ನೇ ರೂಮ್ ಫುಲ್ಲು ಓಲ್ಡ್ ಹೌಸ್ಗೆ. ನೋಡಿ ಸಖತ್ತಾಗಿ ಕಟ್ಟಿದ್ದಾರೆ ಮಾತ್ರ. ಮನೆ ಮಾತ್ರ ಕೆಮ್ಮಣ್ಣಿಂದ ಯೂಸ್ ಮಾಡಿರೋ ಮನೆ ಇದು. ನೋಡ್ತಿದ್ದೀರಾ ಅನಿಸುತ್ತೆ, ಲೋ ಬಜೆಟಲ್ಲಿ ಕಟ್ಟಿರೋ. ಲಿಕ್ವಿಡ್ ರಾಗೆ ನೆಕ್ಸ್ಟ್ ಹಾಕೋಬೋದು. ಫುಡ್ ಇಟ್ಟರೆ ಆಟೋಮೆಟಿಕ್ ಹಾಕೊಂಡು. ಸೊ ಇಟ್ಸ್ ನಾಟ್ ಓನ್ಲಿ ಹೌಸ್ ಇಸ್ ನಾಟ್ ಓನ್ಲಿ ಸ್ಪೇಸ್ ಬಟ್ ದೇರ್ ವಿ ಹ್ಯಾವ್ ಟು ಲೀವ್ ವಿತ್ ದ ನೇಚರ್. ಸೊ ದಟ್ ಈಸ್ ವೈ ವಿ ಮೇಕ್ ಅ ಸ್ಪೇಸ್ ಫಾರ್ ದೆಮ್. ದೇ ಕ್ಯಾನ್ ಆಲ್ಸೋ ಬಿ ಪಾರ್ಟ್ ಆಫ್. ಗೈಸ್, ಮನೆ ಹೆಸರೇ ಬಂದ್ಬಿಟ್ಟು ಚಿರಾಯು ಅಂತ ಹೇಳ್ಬಿಟ್ಟು. ಇಲ್ಲಿಂದ ಹೋಗ್ತಾ ಇದೀವಿ ಇವಾಗ. ಬಾಯ್ ಅಂದ್ಬಿಟ್ಟು ಹೊಲ್ಡಾನ ಬನ್ನಿ ಮನೆಗೆ. ಫೈನಲಿ ಎಲ್ಲ ನೋಡ್ಕೊಂಡು ಇವಾಗ ಹೋಗ್ತಾ ಇದೀವಿ. ಕ್ರೇಜ್ ಆಗಿತ್ತು ಮಾತ್ರ ಇವತ್ತು. ಈ ತರನ ಆರ್ಕಿಟೆಕ್ಚರ್ ಅಲ್ಲಿ ಇರುತ್ತಾ, ಹೆಂಗೆ ಕತೆ ಅಂತ ನನಗೆ ಗೊತ್ತಾಗಿದೆ ಇವತ್ತು. ತುಂಬಾ ಇದೆ ಕಲ್ತ್ಕೊಳ್ಳೋದು ಆರ್ಕಿಟೆಕ್ಚರ್ ಅಲ್ಲಿ. ಅಷ್ಟು ಈಸಿ ಅನ್ಕೊಂಡಿರ್ಲಿಲ್ಲ ನಾವು. ಇವಾಗೆಲ್ಲ ಮುಗಿಸ್ಕೊಂಡು ನಾವು ಹೋಗ್ತಾ ಇದೀವಿ ನೋಡಿ. ಬಟ್ ಸಖತ್ ಕ್ರೇಜ್ ಆಗಿತ್ತು ಗೈಸ್. ಸಖತ್ತಾಗಿ ಹೇಳ್ಕೊಂಡ್ಬಿಟ್ರು ಅವರು. ಮನೆ ಮಾತ್ರ ಕ್ರೇಜಿ ಗೈಸ್. ಎಲ್ಲ ಮುಗಿಸ್ಕೊಂಡು ನಾವು ಇವಾಗ ಹೋಗ್ತಾ ಇರೋದು ವಾಪಸ್ ಮನೆ ಕಡೆ. ಮನೆ ಕಡೆ ಎಲ್ಲ ಕೆಲಸ ಇದೆ, ಹೋಗ್ಬೇಕು. ಅಲ್ಲಿಗೆ ಹೋಗ್ಬಿಟ್ಟು ಸಿಗೋದು. ಆದ್ರೆ ತುಂಬಾ ಕಲ್ತಿದೀವಿ ಇವತ್ತಂತೂ. ಇಷ್ಟೊಂದೆಲ್ಲ ಇದೆ ಆರ್ಕಿಟೆಕ್ಚರ್ ಅಲ್ಲಿ, ಈ ತರ ಎಲ್ಲ ಮಾಡ್ಬೋದು ಅಂತ ಗೊತ್ತಾಗಿದೆ ನಮ್ಗೆ ಇವತ್ತು. ಸಖತ್ ಇಂಟ್ರೆಸ್ಟಿಂಗ್ ಆಗಿತ್ತು ಆರ್ಕಿಟೆಕ್ಟ್ ಅಂತೂ. ಹೆವಿ ಇಷ್ಟ ಆಗೋಯ್ತು ನಮ್ಗೆ. ಸಖತ್ ಮಾಡೋದು ಚಿಕ್ಕ ಫುಲ್ ಮಾಡಿರೋದು ಕೆಮ್ಮಣ್ಣಿಂದ ಅದು. ಬನ್ನಿ ಹೋಗೋಣ ಇವಾಗ. ಸೊ ಗೈಸ್, ಫೈನಲಿ ಎಲ್ಲ ನೋಡ್ಕೊಂಡು ಎಲ್ಲ ಏನೇನಿದೆ ಅಂತ ಎಲ್ಲ ಕಲ್ತ್ಕೊಂಡು ನಾವಿವಾಗ ವಾಪಸ್ ಮನೆಗೆ ಹೋಗ್ತಾ ಇದ್ದೀನಿ. ನನ್ನ ಫ್ರೆಂಡ್ಸ್ ನಮ್ಮ ನಿಧಾನಕ್ಕೆ ಬರ್ತಾ ಇದ್ದಾರೆ, ಅದಕ್ಕೋಸ್ಕರ ಸ್ವಲ್ಪ ಕೆಲಸ ಇದೆ, ಅರ್ಜೆಂಟ್ ಹೋಗ್ತಾ ಇದ್ದೆ, ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಒಂದಾವೆ ಅಲ್ಲಿಗೆ. ಬನ್ನಿ ಹೋಗೋಣ, ಬೇಗ ಹೋಗ್ಬೇಕು. ಇಲ್ಲ 1 ಅವರ್ ಅಷ್ಟೇ ಡೈಲಿ ನಮಗೆ. ಸೊ ಗೈಸ್, ಫೈನಲಿ ನಾನು ಎಲ್ಲ ಹೋಗಿ ನೋಡಿಕೊಂಡು ಯಾವ್ಯಾವ ಥರ ಇದೆ, ಯಾವ್ಯಾವ ಥರ ಆರ್ಕಿಟೆಕ್ಚರ್ಸ್ಗಳಿದೆ, ಏನೇನಿದೆ ಅದರಲ್ಲಿ ಎಷ್ಟು ಟೈಪ್ಸ್ ಇದೆ ಅಂತೆಲ್ಲ ಕಲ್ತ್ಕೊಂಡು ಇವಾಗ ಬಂದಿದ್ದೀನಿ ಮನೆಗಿನ್ನ. ಹೊಟ್ಟೆ ಹಸಿತಿತ್ತು ಅಂತ ಅಲ್ಲೇ ಬಿರಿಯಾನಿ ತಿನ್ಕೊಂಡು ಇವಾಗ ಬಂದಿರೋದು. ಇವಾಗ ಫುಲ್ ರೆಸ್ಟ್ ಮಾಡೋದು. ರೆಸ್ಟ್ ಮಾಡಿ ಒಂದು ವಿಡಿಯೋ ಎಡಿಟ್ ಮಾಡಬೇಕು. ಯಾವತ್ತೋ ಮಾಡಿದ ವಿಡಿಯೋ ಯಾಕಂದರೆ ವಿಡಿಯೋ ಕರೆಕ್ಟಾಗಿ ಬರ್ತಿಲ್ಲ ಅಂದರೆ ಒಂದು ನಾನೇ ಎಡಿಟ್ ಮಾಡಬೇಕು, ಒಂದು ನಾನೇ ವಿಡಿಯೋ ಮಾಡಿಕೊಂಡು ಈ ಕಡೆ ಓದಲೇಬೇಕು, ಬರೀಲೇಬೇಕು, ನೋಟ್ಸ್ ಕಂಪ್ಲೀಟ್ ಮಾಡಬೇಕು. ಒಬ್ಬನ ಕೈಲಿ ಆಗ್ತಿಲ್ಲ, ಕಷ್ಟ ಆಗ್ತಿದೆ. ಅದಕ್ಕೋಸ್ಕರ ಗ್ಯಾಪ್ ಆಗ್ತಿರೋದು. ಸೊ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ. ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಸಿ ಗೈಸ್. ಬೇಗ ಸಬ್ಸ್ಕ್ರೈಬ್ ಮಾಡಿಸಿ. ನಂದು ಒನಕೆ ಆಗಲಿ, ಫುಲ್ ಖುಷಿಯಾಗಿರ್ತೀನಿ. ಅದಕ್ಕೋಸ್ಕರ ಇವಾಗ ಬನ್ನಿ, ಇವಾಗೆಲ್ಲ ಫ್ರೆಶ್ ಅಪ್ ಆಗಿಬಿಡೋಣ. ಫ್ರೆಶ್ ಅಪ್ ಆಗಿಬಿಟ್ಟು ಒಂಚೂರು ವೀಡಿಯೋ ಎಡಿಟಿಂಗ್ ಐತೆ, ಎಡಿಟಿಂಗ್ ಮಾಡ್ಕೊಂಡು ನಿಮಗೆ ಲಾಸ್ಟಲ್ಲಿ ಸಿಗ್ತೀನಿ. ಕಾಯ್ತೀರಿ ಗೈಸ್, ಫೈನಲಿ ಗೈಸ್ ಎಲ್ಲ ಕೆಲಸ ಮುಗಿಸ್ಕೊಂಡು ಎಡಿಟ್ ಮಾಡೋದೈತೆ, ಎಡಿಟ್ ಮಾಡಿಕೊಂಡು ಇವಾಗ ಇನ್ನೇನಿದ್ರು ಮಲ್ಕೊಳ್ಳೋದಷ್ಟೇ. ಮಲಿಕೋಬೇಕು. ಮಲಿಕೊಂಡಾದ್ಮೇಲೆ ಬೆಳಗ್ಗೆ ಎದ್ದು ಇನ್ನೊಂದು ವ್ಲಾಗ್ ಎಡಿಟ್ ಮಾಡೋದಿದೆ. ಒಂದು ಚಾಲೆಂಜ್ ವಿಡಿಯೋ ಮಾಡಿದೆ, ಆ ವ್ಲಾಗ್ನ ಎಡಿಟ್ ಮಾಡಬೇಕು. ಅದಕ್ಕೋಸ್ಕರನೇ ಇವಾಗ ನಿದ್ದೆ ಹೊಡೆಯೋಣ. ಚೆನ್ನಾಗಿ ನಿದ್ದೆ ಹೊಡೆದ್ರೆ ನಾಳೆ ಬೆಳಿಗ್ಗೆ ಎದ್ದೊಳ್ಬೋದು. ಹೆಂಗಿದ್ರು ನಾಳೆ ರಜಾ ಹಾಕ್ತಾ ಇದ್ದೀನಿ, ಕೆಲಸ ಇದೆ ಅಂತ. ಇವತ್ತು ರಜಾ ಹಾಕೋಕ್ಕಾಗಿಲ್ಲ, ಅದಕ್ಕೋಸ್ಕರ ನಾಳೆ ರಜಾ ಹಾಕ್ತೀನಿ ಫಿಕ್ಸು. ಅದಂತೂ ಯಾರು ಹುಡುಗರು ಬರಲ್ಲ ಅಂತ ಹೇಳಿದ್ದಾರೆ, ಅದಕ್ಕೋಸ್ಕರ ನಾನು ರಜಾ ಹಾಕ್ಕೊಂಡು ನನ್ನ ಎಷ್ಟು ವರ್ಕ್ ಇದೆ ಬಸ್ ಪಾಸ್ ಹೇಳ್ತಾ ಇದ್ದೀನಿ. ಬಸ್ ಪಾಸ್ ಅಂತೂ ಮಾಡ್ಸೋಕ್ಕಾಗಿಲ್ಲ. ಬಸ್ ಪಾಸ್ದು ಸ್ಲಿಪ್ ಇಸ್ಕೊಂಬರ್ಬೇಕು ನಾಳೆ ಹೋಗಿ. ಇಸ್ಕೊಂಬಂದು ಬಸ್ ಪಾಸ್ನ ಅಪ್ಲೈ ಮಾಡಿ ಬ್ಯಾಂಕ್ ಹತ್ರ ಹೋಗ್ಬಿಟ್ಟು ಫೀಸ್ದು ಅಮೌಂಟ್ ತೊಗೊಂಡು
ಫೀಸ್ ಕಟ್ಟಿ ಅದಾದಮೇಲೆ ಕ್ಯಾಂಪ್ ಹತ್ರ ಹೋಗಿ ಕ್ಯಾಂಪ್ ಹತ್ರ ಒಂಚೂರು ಕೆಲಸ ಇದೆ ಅಂತ ಅಲ್ಲೂ ಮಾಡಿಕೊಂಡು ಬರಬೇಕು. ಎಲ್ಲ ಮಾಡೋಣ ನಾಳೆ. ಬನ್ನಿ, ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಗೈಸ್. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸು ಯಾರ್ಯಾರಿದ್ದಾರೆ ಎಲ್ಲರಿಗೂ ಶೇರ್ ಮಾಡಿ, ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡಿಸಿ ಗೈಸ್, ಪ್ಲೀಸ್ ಗೈಸ್. ನನಗೂ 1K ಆಗಬೇಕಂತ ಇಷ್ಟ. ನಾನು ನೋಡಬೇಕು ಯಾವ ಥರ ಅದು ಫೀಲಿಂಗ್ ಯಾವ ಥರ ಇರುತ್ತೆ 1K ಅದು ಆಸೆ ಆಗ್ತಿದೆ. ಯಾಕೆ ಗೈಸ್, ಒಂದೇನಂದರೆ ನನಗೆ ಡೈಲಿ ಬ್ಲಾಗ್ನ ಬಿಡೋಕ್ಕಂತೂ ಆಗ್ತಾನೆ ಇಲ್ಲ. ಯಾಕಂದರೆ ಈ ಕಡೆ ವರ್ಕು, ಈ ಕಡೆ ಕೆಲಸ ಅಂದರೆ ಬಿಡಿ, ಅದು ನಾರ್ಮಲ್ ಮನೇಲಿ ಮಾಡೋ ಕೆಲಸ ಎಲ್ಲ ಇರ್ತದಲ್ಲ, ಅದು ನಮ್ಮದು ಡ್ರಾಯಿಂಗ್ಗಳು ಎಷ್ಟೋ ಇರ್ತದೆ, ಸ್ಕೆಚ್ಗಳು ಈ ಥರ ಆಚೆ ಎಲ್ಲನ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಟೈಮ್ ಆಗುತ್ತೆ. ಅದೇ ಥರ ತುಂಬ ಟೈಮ್ ಸಖತ್ತು ಟೈಮು ಇದ್ರ ಕಡೆ ಕೊಡ್ತಾಯಿದ್ದೀನಿ ಇವಾಗ. ಥರ್ಡ್ ಸೆಮ್ ಬೇರೆ, ನಾನಂತೂ ಸಖತ್ತು ವರ್ಕ್ಗಳು ಕೊಡ್ತಾಯಿದ್ದಾರೆ. ಡ್ರಾಯಿಂಗ್ ಬಿಡಿಸೋದಾಗಲಿ, ಬರೆಯೋದಾಗಲಿ, ನೋಟ್ಸ್ ಅಂತೂ ಇನ್ನೂ ಕಂಪ್ಲೀಟೇ ಮಾಡಿಲ್ಲ ನಾನು. ಎಷ್ಟೋ ನೋಟ್ಸ್ಗಳು ಕಂಪ್ಲೀಟ್ ಮಾಡಬೇಕು. ಇದನ್ನೆಲ್ಲ ಮಾಡಬೇಕಂದ್ರೆ ಸಖತ್ ಟೈಮ್ ಹಿಡಿದಿದೆ. ಅದಕ್ಕೋಸ್ಕರ ಡೈಲಿ ವ್ಲಾಗ್ನ ಬಿಡೋಕ್ಕಾಗ್ತಿಲ್ಲ. ಹಂಗೋ ಟ್ರೈ ಮಾಡ್ತಾಯಿದ್ದೀನಿ ನಾನು ಬಿಡೋಕ್ಕೂ. ಡೈಲಿ ವ್ಲಾಗ್ನ ಬಿಡ್ತೀನಿ ಮಿಸ್ ಇಲ್ದಂಗೆ. ಬಟ್ ಒಂದೆರಡು ದಿನ ಗ್ಯಾಪ್ ಆಗ್ಬೋದು, ಒಂದು ದಿನ ಗ್ಯಾಪ್ ಆಗೋದು. ಯಾಕಂದರೆ ಎಡಿಟಿಂಗು ನಾನೇ ಮಾಡಬೇಕು. ಒಂದೊಂಚೂರು ನಾನು ಇನ್ನೂ ಬಿಗಿನರು, ಎಡಿಟಿಂಗಲ್ಲೂ ಅಷ್ಟೇ, ವ್ಲಾಗ್ ಮಾಡೋದ್ರಲ್ಲೂ ಅಷ್ಟೇ ಬಿಗಿನರು. ಅದಕ್ಕೋಸ್ಕರ ಕರೆಕ್ಟಾಗಿ ಗೊತ್ತಾಗ್ತಿಲ್ಲ ಯಾವ ಥರ ಮಾಡೋದು ಅಂತ. ಮಾಡ್ತೀನಿ, ಒಟ್ಟಿನಾಗೆ ಬಿಡೋಲ್ಲ. ಒಂದು ಸ್ವಲ್ಪ ದಿನ ಕಷ್ಟ ಆಗ್ತಿದೆ ನನಗೂ. ಕಷ್ಟ ಆದರೆ ಸುಖ ಸಿಗೋದು, ಅದಕ್ಕೋಸ್ಕರನೇ ಕಷ್ಟ ಪಡ್ಕೊಂಡು ಹಂಗೆ ಹೋಗ್ತೀನಿ. ನೋಡೋಣ ಒಂದಿನ ಯಾವ ಥರ ಹೋಗುತ್ತೆ ಅಂತ. ಅದಕ್ಕೋಸ್ಕರ ಗೈಸ್ ಇಷ್ಟು ಹೇಳ್ತಾ ನಾನು ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್.